ಎಲ್ಲೋ ಅನಾಥವಾಗಿ ಕತ್ಲೆಯಲ್ಲಿದ್ದ ನನಗೆ ಬೆಳಕು ತೋರಿಸಿ ಆಧರಿಸಿ ಸಮಾಜದಲ್ಲಿ ನನಗೊಂದು ಸ್ಥಾನ ಮಾನ ಗೌರವ ಪ್ರತಿಷ್ಠೆಗಳನ್ನ ಕೊಟ್ಟಿದ್ದು ಈ ಮನೆ ಮತ್ತೆ ಈ ಮನೆಯವರು. ಈ ಮನೆ ನಂದಾದೀಪ ಯಾವತ್ತೂ ಆರ್ದೇ ಇರೋ ಹಾಗೆ ನೋಡ್ಕೋತಾಯಿ. ಸದಾ ಕಾಲ ಇವಳು ಒಳ್ಳೇದನ್ನೇ ಬಯಸೋ ಇವರಿಬ್ರ ಹತ್ರ ಇವಳು ಹೀಗೆ ಮಾತಾಡೋದಕ್ಕೆ ಚಾನ್ಸೇ ಇಲ್ಲ. ಬೇರೆ ಯಾರ ಜೊತೆನೂ ಮಾತಾಡಿ ಆ ನಂಬರ್ನ ಡಿಲೀಟ್ ಮಾಡಿದಾಳೆ. ತಾನಾಗೆ ಸಿಕ್ಕಾಕೊಳ್ಳೋದಕ್ಕೆ ಸೇವಂತಿ ದಡ್ಡಿ ಅಲ್ಲ. ಶಿ ಈಸ್ ವೆರಿ ಕ್ಲೆವರ್. ನೀನಿದ್ದ ಕಡೆ ಮಹಾಲಕ್ಷ್ಮಿ ಪ್ರಸನ್ನಳಾಗಿ ಸಂಪತ್ತು ಆರೋಗ್ಯ ಸಮೃದ್ಧಿ ಎಲ್ಲ ನೆಲೆಸುತ್ತೆ. ದುಷ್ಟಶಕ್ತಿಗಳು ದೂರ ಆಗಿ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಬಹುಶಃ ಈ ಮನೇಲಿ ನಾನ್ ನಿನಗಿವತ್ತು ಸಲ್ಲಿಸ್ತಾ ಇರೋ ಕೊನೆ ಪೂಜೆ ಅನ್ಸುತ್ತೆ. ಈ ರಹಸ್ಯನ ನಾನು ಹೇಗಾದ್ರೂ ಮಾಡಿ ಕಂಡು ಹಿಡಿಯಲೇಬೇಕು. ಬಟ್ ಹೇಗೆ ಕಂಡು ಹಿಡೀಲಿ? ಇವತ್ತಿಲ್ಲಿಂದ ಯಾರ ಕಣ್ಣಿಗೂ ಕಾಣದಿರೋಷ್ಟು ದೂರ ಹೊರಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆದ್ರೆ ಇವತ್ತು ನಾನು ಮನೆ ಬಿಟ್ಟು ಹೋದ್ರೆ ಅದು ಅಮಂಗಲ ಅಂತ ಕಲ್ಪನಾ ಅತ್ತೆ ಹೇಳಿದ್ರು. ನನ್ನಿಂದ ಈ ಮನೆಗೆ ಯಾವ ಕೇಡು ಉಂಟಾಗಬಾರ್ದು. ಅರ್ಜುನ್ ಸರ್ ವಂಶ ಬೆಳಿಬೇಕು. ಈ ಮನೆ ಸದಾ ಕಾಲ ನಗ್ನಗ್ತಾ ಇರ್ಬೇಕು.